ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಾರ್ಗಶಿರ ಮಾಸದ ಸೋಮವಾರ. ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ, ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಮಾರ್ಗಶಿರ ಮಾಸದ ಸೋಮವಾರ, ಇವತ್ತು ಕಾಲಭೈರವ ಅಷ್ಟಮಿ ಇದೆ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ವದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಕಾಲಭೈರವ ಅಷ್ಟಮಿ ಅಂತ ಕರೀತಾರೆ. ಈ ದಿವಸವನ್ನು, ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಕಾಲಭೈರವನ ಸ್ಮರಣೆಗೆ ಮೀಸಲಿಡಬೇಕಾದ ದಿವಸ ಅಂತ. ಸೋಮವಾರ ಶಿವನ ವಾರ. ಶಿವನ ಅವನ ಅಗ್ನಿ ನೇತ್ರ, ಮೂರನೇ ಕಣ್ಣಿದೆಯಲ್ಲ, ಆ ಕಣ್ಣಿನಿಂದ ಆವಿರ್ಭವಿಸಿದ ಶಕ್ತಿ ಭೈರವ, ವೀರಭದ್ರ, ಭೈರವ ಅಂತಲೂ ಕರೀತಾರೆ. ಕಾಶಿ ಕ್ಷೇತ್ರದಲ್ಲಿ ಆ ಕ್ಷೇತ್ರ, ಕಾಶಿ ಕ್ಷೇತ್ರವನ್ನು ಅವಿಮುಕ್ತ ಕ್ಷೇತ್ರ ಅಂತ, ಆ ಕ್ಷೇತ್ರವನ್ನು ಕಾಪಾಡ್ತಾ ಇರತಕ್ಕಂಥದ್ದು ಯಾರು ಅಂತಂದರೆ ಕಾಲಭೈರವನೇ. ಕ್ಷೇತ್ರಪಾಲಕ ಅಂತ ಅವನಿಗೆ ಹೆಸರು. ಕಾಲಭೈರವನ ರಕ್ಷೆ ಇದ್ದರೆ ನಮಗೆ ಯಾವ ದುಷ್ಟ ಶಕ್ತಿಗಳು ನಮ್ಮನ್ನೇನು ಮಾಡೋದಿಲ್ಲ, ಯಾರಿಂದಲೂ ನಮಗೆ ಹೊಡೆತಗಳು ಬರೋದಿಲ್ಲ, ಯಾರೂ ನಮಗೆ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಾಲಭೈರವನನ್ನು ದಾಟಿ ಮುಂದಕ್ಕೆ ಬರಲಿಕ್ಕೆ ಯಾವ ದುಷ್ಟಶಕ್ತಿಗೂ ಸಾಧ್ಯವಿಲ್ಲ. ಹೀಗಾಗಿ ಕಾಲಭೈರವನ ಸ್ಮರಣೆ ಅಂತಕ್ಕಂಥದ್ದು ಪ್ರತಿ ದಿವಸ ಮಾಡಬೇಕು ಅಂತ. ಅದು ನಮಗೆ ಮಹಾರಕ್ಷಣೆಯಾಗಿರ್ತದೆ. ದಿಕ್ಕುಗಳಿಂದಲೂ ಬರತಕ್ಕಂಥ ಎಲ್ಲ ರೀತಿಯ ದುರಿತಗಳನ್ನು ಅದು ನಮ್ಮನ್ನು ಕಾಪಾಡುತ್ತೆ ಅಂತ. ಕಾಲಭೈರವ ಅಷ್ಟಕ ಅಂತಲೇ ಶಂಕರ ಭಗವತ್ಪಾದರು ಒಂದು ಸ್ತೋತ್ರವನ್ನು ರಚಿಸಿದ್ದಾರೆ. ಆ ಸ್ತೋತ್ರವನ್ನು ನಾವೇನಾದರೂ ಪ್ರತಿ ದಿವಸ ಪಠಿಸಿಬಿಟ್ರೆ, ಪಠಂತಿಯೇ ಮನೋಹರಂ ಜ್ಞಾನ ಮುಕ್ತಿ ಸಾಧನಂ ವಿಚಿತ್ರ ಪುಣ್ಯವರ್ಧನಂ ಅಂತ ಹೇಳಿದೆ. ಜ್ಞಾನವೂ ಸಿಗುತ್ತಂತೆ, ಮೋಕ್ಷವೂ ಮುಕ್ತಿಯೂ ಸಿಗುತ್ತಂತೆ, ವಿಚಿತ್ರ ಪುಣ್ಯವರ್ಧನಂ. ವಿಚಿತ್ರ, ನೀವು ಇಂಥದ್ದಂಥ ಕಲ್ಪನೆಯೂ ಮಾಡಲಿಕ್ಕಾಗಲ್ಲ. ಆ ರೀತಿಯ ಪುಣ್ಯ ಸಂಪಾದನೆ, ಪುಣ್ಯದ ಅನುಗ್ರಹ ಉಂಟಾಗ್ಬಿಡುತ್ತಂತೆ. ಆ ಕಾಲಭೈರವ ಅಷ್ಟಕದ ಫಲಶ್ರುತಿ ಹೇಳ್ತಾ ಇದ್ದೀನಿ ನಾನು. ಶೋಕ ಮೋಹ ನಾಶನಂ. ಶೋಕ ಮೋಹ ಅವುಗಳಿಂದ ತಾನೇ ನಮಗೆಲ್ಲ ಬರ್ತಕ್ಕಂಥ ಸಮಸ್ಯೆಗಳು. ಹೀಗಾಗಿ ಇವುಗಳನ್ನೆಲ್ಲ ಶೋಕ ಮೋಹ ಲೋಭ ಕೋಪ ತಾಪ ನಾಶನಂ ಅಂತ ಹೇಳುತ್ತಲ್ಲಿ. ಇವೆಲ್ಲವೂ ಹೊರಟೋದ್ರೆ ಮನುಷ್ಯ ಪವಿತ್ರನಾಗ್ಬಿಡ್ತಾನೆ. ಅಂಥದ್ದು ಅಷ್ಟು ಫಲವನ್ನು ಕೊಡ್ತಕ್ಕಂಥದ್ದು ಕಾಲಭೈರವ ಅಷ್ಟಕ ಅಂತಕ್ಕಂಥದ್ದು. ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ. ನಾರದಾದಿ ಯೋಗಿ ಬೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಇದು ಸ್ತೋತ್ರ. ಇದನ್ನು ಪ್ರತಿ ದಿವಸ ನೀವು ಹೇಳಿಕೊಂಡ್ರೆ, ಪಠಂತಿಯೇ ಮನೋಹರಂ ಆಗಲೇ ಹೇಳಿದ ಹಾಗೆ ಫಲಶ್ರುತಿಯಲ್ಲಿ ಹೇಳ್ತಾರೆ, ಜ್ಞಾನವೂ ಸಿಗುತ್ತೆ, ಮುಕ್ತಿಯೂ ಸಿಗುತ್ತೆ, ಭಯ ನಿವಾರಣೆಯಾಗುತ್ತೆ, ಶೋಕಮೋಹಗಳೆಲ್ಲ ಅಳಿಸಿ ಹೋಗುತ್ತೆ, ರಕ್ಷಣೆ ಸಿಗುತ್ತೆ. ಮುಖ್ಯವಾಗಿ ಆ ಪರಮೇಶ್ವರನನ್ನೇ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಮ್ಮನ್ನು ರಕ್ಷಿಸಲ್ವಾ. ಹೀಗಾಗಿ ಕಾಲಭೈರವ ದಿವಸ ನಮ್ಮಲ್ಲಿ, ನಮ್ಮ ಕರ್ನಾಟಕದ ಮಟ್ಟಿಗೆ ನಾವು ನಮ್ಮ ಆದಿಚುಂಚನಗಿರಿ ಕ್ಷೇತ್ರ ಇದೆಯಲ್ಲ,
ಅಲ್ಲಿ ಕಾಣ್ತೀವಿ ಕಾಲಭೈರವನ ಆರಾಧನೆ ಪ್ರತಿ ಅಮಾವಾಸ್ಯೆಗಳಲ್ಲಿ ಇಂಥ ವಿಶೇಷ ದಿನಗಳಲ್ಲಿ ಅಲ್ಲಿ ಬಹಳ ವಿಶೇಷವಾಗಿ ಪೂಜಾದಿಗಳು ನೆರವೇರುತ್ತೆ. ಹತ್ತಿರ ಇದ್ದಂಥವ್ರು ಹೋಗಿ ಬನ್ನಿ, ಸಾಧ್ಯವಾದರೂ ಬಿಡು ಮಾಡ್ಕೊಂಡು ಹೋಗಿ. ಅನೇಕ ಕಡೆಗಳಲ್ಲಿದೆ. ತಿರುವಣ್ಣಾಮಲೈನಲ್ಲೂ ನಾವು ಕಾಣ್ತೀವಿ ಕಾಲಭೈರವನ ಕ್ಷೇತ್ರವನ್ನು. ಹೀಗಾಗಿ ಮತ್ತು ಕಾಶಿಯಲ್ಲಿದೆ, ಅನೇಕ ಕಡೆಗಳಲ್ಲಿದೆ. ಹೀಗಾಗಿ ಇಲ್ಲಿ ಯಾರಿಗೆ ಅದರ ಪ್ರಾಪ್ತಿ ಇದೆಯೋ, ಅನುಕೂಲ ಇದೆಯೋ ಅಲ್ಲಿಗೆ ಹೋಗಿ ಕಾಲಭೈರವನ ಸ್ಮರಣೆ, ಅವನ ಚಿಂತನೆ. ಯಾರೂ ಗೊತ್ತಿಲ್ಲ, ನನಗೆ ಕ್ಷೇತ್ರವಿಲ್ಲ, ಎಲ್ಲೂ ಮನೆಯಲ್ಲೇ ಇದ್ದೀನಿ, ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಅಂತಕ್ಕಂಥವ್ರು ಕಾಲಭೈರವ ಅಷ್ಟಕ ಅಂತ ಒಂದು ಸ್ತುತಿ ಇದೆ, ಅದನ್ನೇ ನಾನು ಹೇಳಿದ್ದು. ಆ ಸ್ತುತಿಯನ್ನು ಹೇಳಿಕೊಂಡ್ರೂ ಆಗುತ್ತೆ. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಆ ಪರಶಿವನನ್ನೇ ಕಾಯುವಂಥ ಕಾಲಭೈರವನ ವಿಶೇಷತೆ ಜೊತೆಗೆ ಕಾಲಭೈರವ ಅಷ್ಟಮಿಯ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕಾಲಭೈರವನ ಅನುಗ್ರಹವನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋದನ್ನು ಕೂಡ ನೀವು ಹೇಳ್ಕೊಟ್ಟಿದ್ದೀರಾ. ಈಗ ನಾವು ಮುಂದೆ ವೀಕ್ಷಕರ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲನೇ ಸಂದೇಶ ಹಾಸನದಿಂದ ರಿತ್ವಿಕ್ ಅವರು ಕಳಿಸಿದ್ದಾರೆ ಶಾಸ್ತ್ರಿಗಳೇ. ಇವರು ಹುಟ್ಟಿರೋ ದಿನಾಂಕ 6/6/2019, ಹುಟ್ಟಿದ ಸಮಯ ಸಂಜೆ 5:30. ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಋತ್ವಿಕ್ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನದಲ್ಲಿ ಗುರುವಿದ್ದಾನೆ. ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತಾನಾನಿಯಶ್ಚ ವೀರ್ಯೋತ್ಕಟ ಭವತಿ ಅಂತ ಒಂದು ಮಾತಿದೆ. ಲಗ್ನದಲ್ಲಿ ಗುರುವಿದ್ದರೆ ತುಂಬ ಒಳ್ಳೆಯದು, ಬಲ. ಅಲ್ಲಿ ಸಪ್ತಮದಲ್ಲಿ ಶುಕ್ರನೂ ಇದ್ದಾನೆ, ಅದು ಒಳ್ಳೆಯದು, ತೊಂದರೆ ಇಲ್ಲ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಶನಿಶ್ಚರನ ದಶೆಯಲ್ಲಿ ತಮಗೆ ಬುಧನ ಒಂದು ಕಾಲ ನಡೀತಾ ಇದೆ, ಅಷ್ಟಮಾಧಿಪತಿ ಕಾಲ ನಡೀತಾ ಇದೆ. ಆದರೆ ಅಷ್ಟಮ ಸ್ಥಾನದಲ್ಲೇ ಇದ್ದಾನೆ. ಅಷ್ಟಮಾಧಿಪತಿ ಅವನೇ ಆಗಿರೋದ್ರಿಂದ ಬಾಧಕವಿಲ್ಲ, ಹೀಗಾಗಿ ಆತಂಕ ಬೇಡ. ಲಗ್ನಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಮತ್ತು ರಾಹು ಜೊತೆಗಿರೋದ್ರಿಂದ ಸ್ವಲ್ಪ ಒಂದು ಗ್ರಹಶಾಂತಿ ಬೇಕು. ಜೊತೆಗೆ ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ತೊಗರಿ, ಉದ್ದು, ಹೆಸರು ಕಾಳು ಇದನ್ನು ವಿಷ್ಣು ಸನ್ನಿಧಾನಕ್ಕೆ ಅಥವಾ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಕೊಟ್ಟರೆ ಬಹಳ ಒಳ್ಳೆಯದು. ಆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಸಂದೇಶ ಹಾಸನದಿಂದ ಗಗನ್ ಅವರು ಕಳಿಸಿದ್ದಾರೆ. ಗಗನ್ ಅವರು ಹುಟ್ಟಿದ ದಿನಾಂಕ 7/8/2009, ಹುಟ್ಟಿರೋ ಸಮಯ ಬೆಳಗ್ಗೆ 8:05. ಶಿಕ್ಷಣದ ಬಗ್ಗೆ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಗನ್ ಅವರ ಪ್ರಶ್ನೆ ಒಂದು ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ಇದು ಸಿಂಹಲಗ್ನವಾಗಿದೆ. ಲಗ್ನದ ಅಧಿಪತಿ ವ್ಯಯದಲ್ಲಿದ್ದಾನೆ, ಶನಿಶ್ಚರ ಲಗ್ನದಲ್ಲಿದ್ದಾನೆ. ಇದೆಲ್ಲ ಸ್ವಲ್ಪ ತೊಡಕು. ರಾಹು ದಶೆಯಲ್ಲಿ ಈಗ ತಮಗೆ ಈ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ಲಾಭದಲ್ಲಿದ್ದಾನೆ, ತೊಂದರೆ ಇಲ್ಲ. ಈಗ ಕಾಲವಶಾತ್ತು ಸ್ವಲ್ಪ ಅನುಕೂಲಕರವಾಗಿದೆ. ಆದರೆ ನೀವು ಪ್ರತಿ ದಿವಸ ಆದಿತ್ಯ ಹೃದಯವನ್ನು ಕೇಳಿಸ್ಕೋಬೇಕು ಅಥವಾ ಕೇಳಿಸ್ಕೋಬೇಕು. ಪ್ರಾರಂಭದಲ್ಲಿ ಬರೋದು ಕಷ್ಟ, ಕೇಳ್ತಾ ಬರುತ್ತೆ. ಹೀಗೆ ಆದಿತ್ಯ ಹೃದಯ ತಪ್ಪದೆ ಪ್ರತಿ ದಿವಸ ಹೇಳ್ಕೊಳ್ಳಿ ಪ್ರಾತಃ ಕಾಲದಲ್ಲಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ಇನ್ನು ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದರೆ ಗುರುಸ್ತುತಿ ಮಾಡಬೇಕು. ಹತ್ತಿರದಲ್ಲಿ ಯಾವುದಾದ್ರು ಗುರು ಮಂದಿರ ಇದ್ದರೆ, ದತ್ತಾತ್ರೇಯನ ಮಂದಿರ ಇದ್ದರೆ ದತ್ತಾತ್ರೇಯನಿಗೆ ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ತಗೊಳ್ಳಿ. ಅದರಿಂದ ಶಿಕ್ಷಣಕ್ಕೆ ತುಂಬ ಅನುಕೂಲ ಉಂಟಾಗುತ್ತೆ. 2 ಪ್ರಾರ್ಥನೆ ಇದೆ ನಿಮಗೆ. ಒಂದು ಆದಿತ್ಯ ಹೃದಯ, ಗುರು ಪ್ರಾರ್ಥನೆ, ಜೇನಿನ ಅಭಿಷೇಕ ಮಾಡಿಸೋದು. ಪ್ರತಿ ಗುರುವಾರ ಮಾಡಿಸ್ತಾ ಬನ್ನಿ, ವಿದ್ಯಾಭ್ಯಾಸ ಮುಗಿಯುವವರೆಗೆ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಸಂದೇಶ ಬೆಂಗಳೂರಿನಿಂದ ಸುರೇಶ್ ಅವರು ಕಳಿಸಿದ್ದಾರೆ. ಸುರೇಶ್ ಅವರು ಹುಟ್ಟಿರೋ ದಿನಾಂಕ 10/9/1966, ಹುಟ್ಟಿರೋ ಸಮಯ ಮಧ್ಯರಾತ್ರಿ 12:26. ಆರೋಗ್ಯ ಹಾಗೆ ಹಣಕಾಸಿನ ಬಗ್ಗೆ ತಿಳಿಸಿ. ಜೊತೆಗೆ ಈಗ ಒಂದು ಕಿರಾಣಿ ಅಂಗಡಿ ಇದೆ, ಅದರಲ್ಲಿ ಲಾಭ ಇಲ್ಲ, ಪರಿಹಾರವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುರೇಶ್ ಅವರ ಪ್ರಶ್ನೆ, ಅದು ಒಂದು ಅಂಗಡಿ ಇಟ್ಟಿದ್ದಾರೆ, ಅದರಲ್ಲಿ ಲಾಭ ಬರ್ತಾ ಇಲ್ಲ, ಹಣಕಾಸಿನ ಕೊರತೆ ಉಂಟಾಗಿದೆ. ಹೌದು ಶಾಸ್ತ್ರಿಗಳೇ, ಹೌದು. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿಪ್ಪ, ನಿಮ್ಮ ಜಾತಕ ಗಮನಿಸಿದ್ರೆ ನಿಮ್ಮದು ಮಿಥುನ ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಗುರು ದ್ವಿತೀಯದಲ್ಲಿ ಧನಸ್ಥಾನದಲ್ಲಿದ್ದಾನೆ. ತುಂಬ ಒಳ್ಳೆಯದಿದು ಜಾತಕ. ನೀವು ಪರಿಶೀಲನೆಗೆ ಯಾರಿಗಾದರೂ ಕೊಟ್ಟರೆ ಇದನ್ನು ಚೆನ್ನಾಗಿದೆ, ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ಅನುಕೂಲ ಆಗುತ್ತೆ, ಹಣ ಬರ್ತದೆ ಅಂತಲೇ ಇದೆ. ಇಲ್ಲಿ ಆಗಿರತಕ್ಕಂಥದ್ದು ಏನಪ್ಪ ಅಂದರೆ, ಈಗ ಬುಧನ ದಶೆಯಲ್ಲಿ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ, ಆತನೂ ಕರ್ಮಕಾರಕನೇ. ಹೀಗಾಗಿ ಅನುಕೂಲ ಉಂಟಾಗುತ್ತೆ. ನೀವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ನೀವೇನು ಕಿರಾಣಿ ಮಾಡ್ತಾ ಇದ್ದೀರಾ, ಇದ್ರ ಜೊತೆಗೆ
ನೀವು ತೆಂಗಿನಕಾಯಿ ಇದರ ವ್ಯಾಪಾರ ತುಂಬ ಚೆನ್ನಾಗಾಗುತ್ತೆ ನಿಮಗೆ. ಪೂಜಾ ಸಾಮಗ್ರಿಗಳು ಅದು ತುಂಬ ಚೆನ್ನಾಗುತ್ತೆ. ಗ್ರಂಥಿಗೆ ಅಂಗಡಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಈ ಹೂಬತ್ತಿ ಆಗಿರಬಹುದು, ಊದಿನ ಕಡ್ಡಿ ಅಥವಾ ಗಂಧ ಅಥವಾ ಇನ್ನೇನು ಈ ರೀತಿ ಪೂಜೆಗೆ ಸಂಬಂಧಿಸಿರ್ತಕ್ಕಂತಹ ಸಮಿತ್ತು ಇತ್ಯಾದಿ ಯಜ್ಞಕ್ಕೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳು, ಇವುಗಳನ್ನು ನೀವು ನಿಮ್ಮ ಏನು ಈಗ ಜೊತೆಗಿದೆಯೇ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಇದನ್ನು ಸೇರಿಸ್ತಾ ಬನ್ನಿ. ಇವುಗಳ ವ್ಯಾಪಾರದಿಂದ ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಅಷ್ಟೇ, ಆತಂಕ ಮಾಡ್ಕೋಬೇಡಿ. ಅನುಕೂಲ ಇದೆ, ಅನುಕೂಲ ಆಗುತ್ತೆ ಕೂಡ. ಈ ಗ್ರಂಥಿಗೆ ದೇವತಾ ಪೂಜೆ ಪುನಸ್ಕಾರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಸ್ವಲ್ಪ ಮಾರಾಟ ಮಾಡಿ. ಅವುಗಳಿಂದ ನಿಮಗೆ ಸ್ವಲ್ಪ ಚೇತರಿಕೆ ಉಂಟಾಗುತ್ತೆ. ಆಮೇಲೆ ಅದರಲ್ಲಿ ಚೆನ್ನಾಗಿದೆ ಅನಿಸಿದ್ರೆ ಅದನ್ನು ನೀವು ಶಿಫ್ಟ್ ಆಗಿ ಆ ಕಡೆಗೆ. ಈ ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಚಿಕ್ಕಮಗಳೂರಿನಿಂದ ಸತೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ಅವರು ಹುಟ್ಟಿರೋ ದಿನಾಂಕ 21/1/1969. ಹುಟ್ಟಿರೋ ಸಮಯ ಬೆಳಗ್ಗೆ 10:30. ವ್ಯಾಪಾರದಲ್ಲಿ ಸಾಲ ಬಹಳ ಆಗಿದೆ, ಮನೆ ಮಾಡ್ತಾ ಇದ್ದೀನಿ, ಸ್ವಂತ ಮನೆ ಆಗುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸತೀಶ್ ಅವರ ಪ್ರಶ್ನೆ ಅದು ವ್ಯಾಪಾರದಲ್ಲಿ ಸ್ವಲ್ಪ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಮನೆ ವಿಚಾರನೂ ಕೇಳಿದ್ದಾರೆ. ಹೌದು, ಜಾತಕ ನೋಡೋಣ. ತಮ್ಮದು ಮೀನ ಲಗ್ನ. ಲಗ್ನಕ್ಕೆ ಗುರು ದೃಷ್ಟಿ ಇದೆ, ಅದು ಒಳ್ಳೆಯದು. ಕರ್ಮಾಧಿಪತಿ ಗುರುವಾಗಿದ್ದಾನೆ. ಆದರೆ ಸ್ವಲ್ಪ ತೊಡಕು ಇದೆ, ಇಲ್ಲ ಅಂತಲ್ಲ. ಪ್ರಸ್ತುತ ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಹೆಚ್ಚಿನ ವ್ಯಯ, ಸಾಲ ಇವುಗಳನ್ನು ಹಚ್ಕೊಳ್ಳಿಕ್ಕೆ ಕಾರಣ ಈ ಕಾಲ. ಹೀಗಾಗಿ ಇದು ಯಾವಾಗ ಸರಿ ಹೋಗುತ್ತೆ, ಯಾವಾಗ ಅನುಕೂಲ ಆಗುತ್ತೆ ನಿಮಗೆ ಅಂತಂದರೆ 2027 ಆಗಸ್ಟ್ ನಂತರ ನಿಮಗೆ ತುಂಬ ಅನುಕೂಲ ಇದೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ, ಹೆಚ್ಚು ಹೊರೆ ಮಾಡ್ಕೋಬೇಡಿ. ಮನೆ ವಿಚಾರದಲ್ಲಿ ನೀವು ಸ್ವಲ್ಪ ತಟಸ್ಥವಾಗಿರೋದು ಈಗ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ನನಗೆ. ಆ ನಂತರದಲ್ಲಿ ನಿಮಗೆ ಅನುಕೂಲ ಆಗಲ್ಲ ಅಂತಲ್ಲ, ಅನುಕೂಲ ಆಗುತ್ತೆ. ಯಾವಾಗ ಅಂದರೆ ಅದು 27 ಆಗಸ್ಟ್ ನಂತರದಲ್ಲಿ ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ನಮಗೆ ಬಲವಿಲ್ಲದಾಗ ನಾವು ಕೆಲಸ ಕೈ ಹಾಕಿದ್ರೆ ಹೊರೆಯಾಗುತ್ತೆ, ಅದೇ ಒಂದು ಶ್ರಮ ಆಗಿಬಿಡುತ್ತೆ, ಕುಸ್ತು ಹೋಗ್ಬಿಡ್ತೀವಿ. ಹೀಗಾಗಿ ಸ್ವಲ್ಪ ತಾಳ್ಮೆ. ಮನೆ ವಿಚಾರದ ಸ್ವಲ್ಪ ಆ ವಿಚಾರನ ಸ್ವಲ್ಪ ಫುಲ್ ಸ್ಟಾಪ್ ಇಡೋದು ಒಳ್ಳೆಯದು ಈಗ ಸದ್ಯಕ್ಕೆ. ಆಮೇಲೆ ನೋಡೋಣ. ಈಗ ವ್ಯಾಪಾರದ ಬಗ್ಗೆ ಗಮನ ಹರಿಸಿ. ನೀವು ತಪ್ಪದೇ ಮಹಾಲಕ್ಷ್ಮಿ ಸನ್ನಿಧಾನ ಹತ್ತಿರದಲ್ಲಿದ್ದರೆ ತುಂಬ ಒಳ್ಳೆಯದು. ಅಥವಾ ಮನೆಯಲ್ಲೇ ಆಗಬಹುದು. ಮಹಾಲಕ್ಷ್ಮಿ ಫೋಟೋ ಇಟ್ಟು ಪ್ರತಿ ಶುಕ್ರವಾರವಾದರೂ ದಿವಸ ಮಾಡಿದ್ರೆ ಬಹಳ ಒಳ್ಳೆಯದು. ಶುಕ್ರವಾರವಾದರೂ ಪಾಯಸ ನೈವೇದ್ಯ ಮಾಡಿ ಮಹಾಲಕ್ಷ್ಮಿಗೆ. ನೀವು ಸಂಕಲ್ಪ ಮಾಡಿಬಿಟ್ಟು ವ್ಯಾಪಾರದಲ್ಲಿ ಒಂದು ಸಿದ್ಧಿ ಬರಲಿ ಅಂತೇಳಿ ಮಹಾಲಕ್ಷ್ಮಿ ಪ್ರತಿ ಶುಕ್ರವಾರ ತಪ್ಪದೇ ಶ್ರದ್ಧೆಯಿಂದ ಪುಷ್ಪಾರ್ಚನೆ, ಪಾಯಸ ನೈವೇದ್ಯ ಇದನ್ನು ಮಾಡಿ ನೋಡಿ, ಒಳ್ಳೆಯದಾಗಲಿ. ಈಗ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಒಂದ್ಸಲ ಗಮನಿಸ್ಕೊಂಡ್ಬಿಡೋಣ. ಮೇಷರಾಶಿಯಲ್ಲಿ ದಿವಸ ಮಾಂದ್ಯವದಿಯಾಗಿದೆ. ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಕರ್ಕಟಕ ರಾಶಿಯಲ್ಲಿ ಕುಜ, ಕನ್ಯಾ ರಾಶಿಯಲ್ಲಿ ಚಂದ್ರ, ಕೇತು ಒಟ್ಟಾಗಿದ್ದಾರೆ ಈ ದಿವಸ. ಬುಧ ಇರತಕ್ಕಂಥ ವೃಶ್ಚಿಕ ರಾಶಿಯಲ್ಲಿ. ಇನ್ನು ಧನು, ಮಕರ, ಕುಂಭ, ಮೀನಗಳಲ್ಲಿ ಕ್ರಮವಾಗಿ ರವಿ, ಶುಕ್ರ, ಶನಿ, ರಾಹು ಹೀಗೆ ಇದ್ದ ಗ್ರಹಗಳು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಶಿರೋಬಾಧೆ, ತಲೆ ಸಿಡಿತ, ತಲೆನೋವು, ಟೆನ್ಷನ್ ಮಾಡ್ಕೊಂಡ್ಬಿಡೋ ಸಾಧ್ಯತೆ ಹೆಚ್ಚಾಗಿದೆ ಇವರೇ. ಹೀಗಾಗಿ ಕೆಲಸದ ವಿಚಾರದಲ್ಲಿ, ದಾಂಪತ್ಯ ವಿಚಾರದಲ್ಲಿ, ವ್ಯವಹಾರ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲಕರ ವಾತಾವರಣ ಅಂತೂ ಖಂಡಿತ ಇದೆ. ಸಿವಿಲ್ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಹಣ್ಣು, ಹೂವು, ಹಾಲು, ಹೈನು, ಕೃಷಿಕರು, ವಸ್ತ್ರ ವ್ಯಾಪಾರಿಗಳು, ಹರಳು ವ್ಯಾಪಾರಿಗಳು, ಅಲಂಕಾರ ವಸ್ತು, ಮೇಕಪ್ ರಿಲೇಟೆಡ್ ಇಂಥ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ, ಅನುಕೂಲ ಇದೆ. ಆದರೆ ಟೆನ್ಷನ್ ತಪ್ಪಿದ್ದಲ್ಲ. ಇದಕ್ಕೇನಪ್ಪ ಪರಿಹಾರ? ಟೆನ್ಷನ್, ಭಯ ಇವು 2 ಕಾರಣ ಆಗುತ್ತೆ. ಹೀಗಾಗಿ ಈ ದಿವಸ ನೀವು ತಪ್ಪದೇ ಕಾಲಭೈರವಾಷ್ಟಕವನ್ನು ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ವ್ಯಯ ಹೆಚ್ಚಾಗಿದೆ. ಅತಿಯಾದ ವ್ಯಯ, ಅನಗತ್ಯ ಖರ್ಚು ಇದನ್ನು ಸೂಚಿಸ್ತಾ ಇದೆ. ಕಾಲಿಗೆ, ಬೆರಳುಗಳಿಗೆ ತೊಂದರೆ ಪಡ್ತಕ್ಕಂಥ ಸಾಧ್ಯತೆ ಇದೆ. ಓಡಾಡುವಾಗ ಹುಷಾರು, ಎಡವುಕೊಂಡ್ಬಿಡ್ತೀರಾ, ಪ್ರಾಣ ಸಂಕಟ ಆಗುತ್ತೆ. ಇನ್ನು ಇದರ ಹೊರತಾಗಿ ಮಕ್ಕಳಿಂದ ತುಂಬ ಅನುಕೂಲಕರ ವಾತಾವರಣ ಇದೆ. ಮಕ್ಕಳ ಸಪೋರ್ಟು ತುಂಬ ಸಹಾಯ ಕೊಡುತ್ತೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ, ಉತ್ತಮವಾದದ್ದನ್ನು ಮಾಡ್ತೀರಾ. ಕೆಲಸ ಅಂಥದ್ರಲ್ಲಿ ಒಂದು ಸೇವೆ ಅಂತ ಮಾಡ್ತಕ್ಕಂಥ ಒಂದು ಮನೋಭಾವ ಬರುತ್ತೆ. ಈ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ
ಲಾಭದಾಯಕವಾಗಿದೆ. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿರ್ತದೆ ಈ ದಿವಸ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ. ಬಂಧುಗಳ ಸಪೋರ್ಟ್ ಸಿಗುತ್ತೆ ಈ ದಿವಸ. ದಾಂಪತ್ಯದಲ್ಲಿ ಸಣ್ಣ ಪ್ರಮಾಣದ ಕಿರಿಕಿರಿ ಇರ್ತದೆ. ಸ್ವಲ್ಪ ಆಪ್ತತೆ ಇರೋದಿಲ್ಲ. ಸ್ನೇಹ, ಪ್ರೀತಿ, ಪ್ರೇಮ ಇವುಗಳು ಮರೆಯಾಗಿಬಿಡುತ್ತೆ. ಏನೋ ಇದೀನಿ ಆಧಾರ ಆಗಿಬಿಡುತ್ತೆ ಈ ದಿವಸ. ಹೀಗಾಗಿ ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣ ಇದು ತುಂಬ ಒಳ್ಳೆಯದು, ಮಾಡಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಇದೆ ಇವರೇ. ಕೆಲಸಕ್ಕೆ ಹೋಗೋ ಮುನ್ನ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ, ಗರಿಕೆ ಸಮರ್ಪಣೆ ಮಾಡಿ, ಗಣಪ ಕಾಪಾಡುವಂಥ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಅದರಿಂದ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ವಿಘ್ನಗಳು ಸಂಭವಿಸುತ್ತೆ, ಕೆಲಸ ಪೂರ್ಣ ಆಗೋಲ್ಲ, ಅಪೂರ್ಣತೆ ಉಂಟಾಗುತ್ತೆ. ಆ ರೀತಿಯ ಒಂದು ತೊಡಕಿದೆ. ಇದರ ಹೊರತಾಗಿ ಈ ದಿವಸ ಸಹೋದರ ಸಪೋರ್ಟ್ ಚೆನ್ನಾಗಿದೆ. ಸೇವಕರ ಸಹಾಯ, ಯಾರೋ ನಿಮಗೆ ಹೆಲ್ಪ್ ಮಾಡೋಕ್ಕಿರ್ತಾರಲ್ಲ ಅವರು, ಅದು ತುಂಬ ಚೆನ್ನಾಗಿದೆ. ಅಥವಾ ಅಂಥವರ ಸಹಕಾರವೂ ಸಿಗುತ್ತೆ. ಹೆಲ್ಪಿಂಗ್ ನೇಚರ್ ಇರ್ತಕ್ಕಂಥವ್ರು ಪರಿಚಯ ಆಗುತ್ತೆ. ಇನ್ನು ಈ ದಿವಸ ಸಂಗಾತಿಯ ಅನುಕೂಲ, ಸಹಕಾರ, ಅವರ ಸಾಮರಸ್ಯ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಈ ದಿವಸ ಶತ್ರುಗಳನ್ನು ಮೆಟ್ಟಿ ನಿಲ್ತಕ್ಕಂಥದ್ದು, ಧೈರ್ಯ, ಸಾಹಸ ಇವು ಕೂಡ ಇದೆ ನಿಮಗೆ. ಈ ದಿವಸ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ ಸಾಕಷ್ಟು ಉಪಕಾರವಾಗುತ್ತೆ. ಸಿಂಹರಾಶಿಯವರೆಗೆ ಈ ದಿವಸ ತಂದೆ ಮಕ್ಕಳಲ್ಲಿ ನೋಡಿ ತುಂಬ ಕಿತ್ತಾಟ ಇರುತ್ತೆ ಈ ದಿವಸ. ಯಾಕೋ ಮನೆಯಲ್ಲಿ ಒಂದು ಕಡೆ ಇರೋಕ್ಕಾಗಲ್ಲ, ಹಾಗಾಗ್ಬಿಡುತ್ತೆ. ಸ್ವಲ್ಪ ಸಮಾಧಾನ ಬೇಕು. ಅದರ ಹೊರತಾಗಿ ತಾಯಿಯಿಂದ ಅನುಕೂಲ ಚೆನ್ನಾಗಿದೆ. ಈ ದಿವಸ ಒಳ್ಳೆ ಅಂದುಕೊಂಡ ಸಮಯಕ್ಕೆ ಒಳ್ಳೆ ಬೇಕಾದ ಊಟ ಸಿಗುತ್ತೆ, ಸುಗ್ರಾಸ ಭೋಜನ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿರ್ತದೆ. ನೀವು ಕೂಡ ಈ ದಿವಸ ಶಿವನ ಪ್ರಾರ್ಥನೆ ಜೊತೆ ಗಣಪತಿ, ಶಿವ ಎರಡೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ತುಂಬ ಅನುಕೂಲ ಉಂಟಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಈ ಫುಡ್ ಪ್ರಾಡಕ್ಟ್ ಅಥವಾ ಡೈರಿ ಪ್ರಾಡಕ್ಟ್ ಎರಡೂ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಇನ್ನು ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಪರವಾಗಿಲ್ಲ, ಅನುಕೂಲ ವಾತಾವರಣ ಇದೆ. ಈ ದಿವಸ ವಸ್ತು ನಷ್ಟತೆ, ಖಿನ್ನತೆ, ದುಃಖದ ವಾತಾವರಣ ಕೂಡ ಇದೆ. ಒಂದು ವಿಚಾರ ಕೇಳಿ ಅದರಿಂದ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಈ ದುಃಖ ನಿವಾರಣೆಗೆ ಶಿವನ ಪ್ರಾರ್ಥನೆ ಮಾಡಿ, ಕಾಲಭೈರವ ಸ್ಮರಣೆ ಕೂಡ ಆಗಬಹುದು. ತುಲಾರಾಶಿಯವರಿಗೆ ಈ ದಿವಸ ವ್ಯಯ ಹೆಚ್ಚಾಗಿದೆ. ವೃತ್ತಿಯಲ್ಲಿ ತುಂಬ ತೊಂದರೆಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ಇರಲ್ಲ, ಸಂತೃಪ್ತಿ ಇರಲ್ಲ, ಮತ್ತು ಪ್ರೆಷರ್ ಹಾಗೆ ಇರ್ತದೆ. ಹೆಣ್ಣುಮಕ್ಕಳಿಗೆ ಹೆಚ್ಚಿನ ವರ್ಕ್ ಪ್ರೆಷರ್ ಜಾಸ್ತಿ, ಅದು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲೂ ಅಷ್ಟೇ ಮನಸ್ತಾಪ, ಸಂಗಾತಿಯಲ್ಲಿ ವಿರೋಧಗಳು ಬರೋದು, ಮನಸ್ತಾಪಗಳು, ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ. ಮಾನಸಿಕವಾಗಿ ಕುಗ್ಗುತ್ತೀರ. ನೀವು ತಪ್ಪದೇ ಕಾಲಭೈರವನ ಸ್ಮರಣೆ, ಕಾಲಭೈರವ ಅಷ್ಟಕವನ್ನು ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಈ ತೆಂಗಿನಕಾಯಿ ಮತ್ತು ಈ ಡೈರಿ ಪ್ರಾಡಕ್ಟ್, ನೀವು ಕೂಡ ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರು, ಇವರಿಗೆಲ್ಲ ತುಂಬ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲಕರ ವಾತಾವರಣ ಇದೆ ಈ ದಿವಸ. ಸ್ವಲ್ಪ ಸಾಲ ಬಾಧೆಗೆ ಸಿಕ್ಕಾಕೋಬೋದು, ದೇಹ ತರಚಬಹುದು. ಈ ಕಬ್ಬಿಣ, ಮೊಳೆ ಮತ್ತು ಮುಖ್ಯವಾಗಿ ಬೆಂಕಿ ಸಂಬಂಧಿ ತೊಂದರೆಗಳು, ಈ ಥರದ್ದೊಂದು ಆತಂಕ ಇದೆ. ಸ್ವಲ್ಪ ಹುಷಾರಾಗಿರಿ. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಧನುರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸಹಕಾರ ಸಿಗುತ್ತೆ, ಸಹೋದ್ಯೋಗಿಗಳ ಸಹಕಾರ. ಇದರಿಂದ ಒಂದು ಸಪೋರ್ಟ್ ಸಿಕ್ಕಾಗ ಏನಾಗುತ್ತೆ, ಕೆಲಸ ಸುಲಭ ಆಗುತ್ತೆ. ವಾತಾವರಣ ಚೆನ್ನಾಗಿದ್ದರೆ ಕೆಲಸ ಚೆನ್ನಾಗಾಗುತ್ತೆ. ಆ ರೀತಿಯಲ್ಲಿ ಅನುಕೂಲಕರವಾಗಿದೆ. ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಮಂದಿ ಇದ್ದರೆ ಸ್ವಲ್ಪ ಬುದ್ಧಿ ಮಂದವಾಗಿರ್ತದೆ. ಯಾರಾದರೂ ಸಲಹೆ ತಗೊಳ್ಳಿ ದಿವಸ. ಇನ್ನೂ ಗೊಂದಲ ಆದರೆ ಸಲಹೆ ತಗೊಳ್ಳೋದು ಬಹಳ ಒಳ್ಳೆಯದು. ಮಕ್ಕಳಿಂದಾಗಿ ಸ್ವಲ್ಪ ಕಿರಿಕಿರಿ ಇದೆ ದಿವಸ. ಮಕ್ಕಳ ವಿಚಾರದಲ್ಲಿ, ಅವರ ವರ್ತನೆ ಇತ್ಯಾದಿಗಳಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ. ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಇವುಗಳನ್ನು ಹೇಳ್ಕೊಳ್ಳೋದು ಈ ದಿವಸದ ಮಟ್ಟಿಗೆ ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲಕರ ವಾತಾವರಣ ಇದೆ. ದೇವಸ್ಥಾನ ಅಥವಾ ಇನ್ಯಾವುದೋ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ನೀವು ಈ ದಿವಸ ಭಾಗಿಯಾಗ್ತೀರ. ಆ ಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದಾಗಬಹುದು. ಇನ್ನೇನು ಈ ಥರದ ಒಳ್ಳೆ ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ತೀರ. ಇನ್ನು ಕುಟುಂಬದಲ್ಲಿ ಸಹಕಾರ ತುಂಬ ಚೆನ್ನಾಗಿದೆ. ಪ್ರಯಾಣದ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಈ ಸಣ್ಣ ಪುಟ್ಟ ಬೆಟ್ಟ ಗುಡ್ಡ ಇಂಥ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು, ಆ ಒಂದು ಪರಿಸರದಲ್ಲಿರ್ತಕ್ಕಂಥವ್ರು ವಿಷಜಂತುಗಳ ಭಯ ಇದೆ, ಸ್ವಲ್ಪ ಹುಷಾರು. ನಾಗ ಪ್ರಾರ್ಥನೆ ಮಾಡಿಕೊಳ್ಳಿ. ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ. ಸ್ತ್ರೀಯರಿಗೆ ನಷ್ಟತೆ ಇದೆ, ಲಾಸ್. ಅದು ನೀವು ಕೊಂಡುಕೊಳ್ಳೋದಾಗಬಹುದು ಅಥವಾ ಎಲ್ಲೋ ಇಟ್ಟು ಮರೆತು ಹೋಗಿ ಅಥವಾ ಇನ್ಯಾರೋ ತೊಗೊಂಡು ಹೋಗಿ ಈ ಥರದ್ದು ಇರಬಹುದು. ಹೀಗಾಗಿ ನಷ್ಟತೆ ಇದೆ, ಅದರ ಬಗ್ಗೆ ಎಚ್ಚರವಾಗಿರಿ. ಇದರ ಉಳಿದ ಹಾಗೆ ದಿವಸ ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ. ಹಾಗಾಗಿ ಆರೋಗ್ಯದ ಕಡೆಗೂ ಗಮನ ಕೊಡಬೇಕು. ಭಯದ ವಾತಾವರಣ ಇದೆ ಈ ದಿವಸ. ಹೀಗಾಗಿ ಇದರ ನಿವಾರಣೆಗೆ
ತಪ್ಪದೇ ನೀವು ಶಿವಕವಚ ಕಾಲಭೈರವಾಷ್ಟಕ ಎರಡೂ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಹಣಕಾಸಿನ ನಷ್ಟ ಇದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ, ಕುಟುಂಬದಲ್ಲಿ ಘರ್ಷಣೆಗಳಾಗಬಹುದು, ಈ ರೀತಿಯ ಒಂದು ಸ್ವಲ್ಪ ತೊಡಕಿನ ಕಂಟಕದ ಕಾಲ ಇದೆ, ಹುಷಾರಾಗಿರಿ. ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ, ಮಕ್ಕಳ ವಿಚಾರದಲ್ಲಿ ಸಮಾಧಾನ ಇರ್ತದೆ. ಈ ನಿವಾರಣೆಗೆ ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಕಾಲ ಕಾಲಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಕಾಲ ನಮಗೆ ಕೆಡುಕನ್ನು ಉಂಟು ಮಾಡಲ್ಲ. ಸರಿ ಶಾಸ್ತ್ರಿಗಳೇ, ಮಾರ್ಗಶಿರ ಮಾಸದ ಸೋಮವಾರ, ಅದರಲ್ಲೂ ಕೂಡ ಕಾಲಭೈರವ ಅಷ್ಟಮಿ ಇತ್ತು. ಈ ಕಾಲಭೈರವ ಅಷ್ಟಮಿಯ ಮಹತ್ವವನ್ನು ತಿಳಿಸ್ಕೊಟ್ರಿ. ಇನ್ನು 12 ರಾಶಿಗಳ ಫಲಾಫಲ, ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.